ಫಾರಿನ್ ಟ್ರಿಪ್ ಹೋದ ಸಿಎಂ ಬಣದ ಶಾಸಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಫಾರಿನ್ ಟ್ರಿಪ್ ಹೋದ ಸಿಎಂ ಬಣದ ಶಾಸಕರಿಗೆ ಬಿಗ್ ಶಾಕ್. ನಾಯಕತ್ವ ಬದಲಾವಣೆ ಫೈಟ್ ನಡುವೆ ಕೈ ಶಾಸಕರ ಫಾರಿನ್ ಟ್ರಿಪ್. ಕೆಪಿಸಿಸಿಗೂ ತಿಳಿಸದೆ ವಿದೇಶಕ್ಕೆ ಹಾರಿದ ಶಾಸಕರಿಗೆ ಹೊಸ ತಲೆಬಿಸಿ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹಾರಿದ ಎಂಎಲ್ಎಗಳ ಮೇಲೀಗ ಮೂರನೆಯ ಕಣ್ಣು. ವಿದೇಶಕ್ಕೆ ಹಾರಿದ ಕೈ ಶಾಸಕರ ಮೇಲೆ ಹೈಕಮಾಂಡ್ ಡಿಕೆ ಬಣದ ನಿಗಾ. ಸಿಎಂ ಬಣದ ಶಾಸಕರಾದ ಪುಟ್ಟರಂಗ ಶೆಟ್ಟಿ, ಹಂಪನಗೌಡ, ಬಿಎಂ ನಾಗರಾಜ್ ಸೇರಿ 20ಕ್ಕೂ ಅಧಿಕ ಶಾಸಕರ ವಿದೇಶ ಪ್ರವಾಸ. ಕೆಲವು ಶಾಸಕರ ಜೊತೆಗೆ ಮಾತುಕತೆ ನಡೆಸಿದ ರಣದೀಪ್ ಸುರ್ಜೇವಾಲಾ. ವಿದೇಶ ಪ್ರವಾಸದ ಉದ್ದೇಶದ ಬಗ್ಗೆ ಮಾಹಿತಿ ಪಡ್ಕೊಂಡ ಉಸ್ತುವಾರಿ. ಆದರೂ ಫಾರಿನ್ ಟ್ರಿಪ್ ಹೋದ ಸಿಎಂ ಬಣದ ಶಾಸಕರ ಮೇಲೆ ಡೌಟ್ ಇದೆ. ಕುಟುಂಬ ಸಮೇತ ಶಾಸಕರ ಪ್ರವಾಸಕ್ಕೆ ಪ್ರಾಯೋಜಕತ್ವ ನೀಡಿದ್ದು ಯಾರು? ಹಾಗಾದ್ರೆ ಇದು ನಿಜಕ್ಕೂ ವೈಯಕ್ತಿಕವಾಗಿ ಕೈಗೊಂಡ ಫಾರಿನ್ ಪ್ರವಾಸನ? ವೈಯಕ್ತಿಕ ಎನ್ನೋದಾದ್ರೆ ಗುಂಪು ಗುಂಪಾಗಿ ಹೋಗುವ ಉದ್ದೇಶವೇನಿತ್ತು? ಪ್ರವಾಸದ ಸಂದರ್ಭದಲ್ಲಿ ನಡೆಯುತ್ತಾ ಡಿನ್ನರ್, ಲಂಚ್, ಮೀಟಿಂಗ್. ಇದೀಗ ಪ್ರವಾಸ ಮಾಡ್ತಾ ಇದ್ದಾರೆ, ಅಲ್ಲಿ ಡಿನ್ನರ್, ಲಂಚ್, ಮೀಟಿಂಗ್ ನಡೆಯುತ್ತಾ? ಸಿಎಂ ಬಣದ ಶಾಸಕರ ಈ ಪ್ರವಾಸದ ಅಸಲಿ ಉದ್ದೇಶ ಏನು? ಫಾರಿನ್ ಟೂರ್ ಹೋದ ಶಾಸಕರ ಮೇಲೆ ಡಿಕೆ ಶಿವಕುಮಾರ್ ಬಣದ ಕಣ್ಣು. ಇಷ್ಟೆಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಒಟ್ಟಾರೆಯಾಗಿ ಎಲ್ಲರೂ ಸಹಿತ ಒಟ್ಟಿಗೆ ಫಾರಿನ್ ಟೂರ್ ಮಾಡುವಂತ ಉದ್ದೇಶ ಏನಿತ್ತು? ನಾಯಕತ್ವ ಬದಲಾವಣೆ ಫೈಟ್ ನಡುವೆ ಕೈ ಶಾಸಕರ ಫಾರಿನ್ ಟ್ರಿಪ್ ಸಾಕಷ್ಟು ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ, ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಿ ಹಾಕ್ತಾ ಇದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹಾರಿದ ಎಂಎಲ್ಎಗಳ ಮೇಲೆ ಇದೀಗ ಮೂರನೆಯ ಕಣ್ಣು. ವಿದೇಶಕ್ಕೆ ಹಾರಿದ ಕೈ ಶಾಸಕರ ಮೇಲೆ ಹೈಕಮಾಂಡ್ ಡಿಕೆ ಬಣದ ನಿಗಾ ಇಟ್ಟಿರುವಂಥದ್ದು. ಯಾವ ಕಾರಣಕ್ಕೆ ಇವರು ವಿದೇಶಿ ಪ್ರವಾಸಕ್ಕೆ ಹೋದ್ರು? ಪಶುಸಂಗೋಪನೆ ಇಲಾಖೆ ವಿಚಾರದಿಂದ ಅಲ್ಲಿ ಫಾರಿನ್ ಟ್ರಿಪ್ ಹೋಗ್ತಾ ಇದೀವಿ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ನಿನ್ನೆ ಅವರೇ ಸಚಿವರಾದಂಥ ವೆಂಕಟೇಶ್ ಅವರೇ ಇದಕ್ಕೆ ಕ್ಲಾರಿಟಿಯನ್ನ ಕೊಡ್ತಾರೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಯಾವುದೇ ವಿಷಯ ಇಲ್ಲ ಅಂತ. ಹಾಗಾದ್ರೆ ಯಾವ ಕಾರಣಕ್ಕೆ ಸುಳ್ಳು ಹೇಳಿ ಫಾರಿನ್ ಟ್ರಿಪ್ ಹೋಗುವಂತ ಉದ್ದೇಶ ಇತ್ತು ಅಂತ ಹಲವಾರು ಪ್ರಶ್ನೆಗಳು ಕಾಣಿಸ್ತಾ ಇರುವಂತದ್ದು. ಅದರಲ್ಲೂ ನಾವು ಗಮನಿಸಿ ನೋಡಿದಾಗ ಸಿದ್ದರಾಮಯ್ಯ ಬಣದ ಕಡೆಯಿಂದ 20 ಶಾಸಕರು ಇಲ್ಲಿ ಫಾರಿನ್ ಟ್ರಿಪ್ ಹೋಗಿದ್ದಾರೆ. ಹಾಗಾದ್ರೆ 20 ಶಾಸಕರು ಒಂದೇ ಸಮನೆ ಫಾರಿನ್ ಟ್ರಿಪ್ ಹೋಗೋದಕ್ಕೆ ಕಾರಣಗಳೇನಿತ್ತು? ಯಾವ ಕಾರಣಕ್ಕೆ ಹೋಗಿದ್ದಾರೆ? ಮಾರ್ಚ್ 6ನೇ ತಾರೀಕು ಬಜೆಟ್ ನಡೆಯುವಂಥದ್ದು, ಬಜೆಟ್ ಮಂಡನೆ ಆಗುತ್ತೆ. ಬಟ್ ಅದನ್ನ ಇಟ್ಕೊಂಡು ಕ್ಷೇತ್ರದಲ್ಲಿ ಆಗುವಂತ ಏನು ಸಮಸ್ಯೆ ಆಗ್ತಾ ಇದೆ, ಕ್ಷೇತ್ರಕ್ಕೆ ಯಾವ ಅನುದಾನ ಬೇಕು, ಯಾವ ಅನುದಾನದ ಬಗ್ಗೆ ನಾವು ಬೇಡಿಕೆಯನ್ನ ಇಡಬೇಕು, ಇದ್ರ ಬಗ್ಗೆ ಎಲ್ಲ ಅಲ್ಲಿ ಡಿಸ್ಕಷನ್ ಮಾಡೋದ್ರ ಹೊರತಾಗಿ, ಇದ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡೋದ್ರ ಹೊರತಾಗಿ ಫಾರಿನ್ ಟ್ರಿಪ್ ಮಾಡುವಂಥದ್ದು ಎಂಜಾಯ್ಮೆಂಟ್ ಮಾಡೋಕೆ ಇವ್ರು ಹೋಗಿದಾರಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಆದ್ರೆ ಈಗಾಗಲೇ ಬಜೆಟ್ ಆದ್ಮೇಲೆ ಸಿದ್ದರಾಮಯ್ಯ ಅವರು 17ನೇ ಬಜೆಟ್ ಮಂಡನೆ ಮಾಡಿದ ಮೇಲೆ ಸಿದ್ದರಾಮಯ್ಯ ಅವರ ಸೀಟ್ ಬದಲಾಗುತ್ತೆ, ಸಿಎಂ ಸೀಟ್ ಬದಲಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರೀ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಫಾರಿನ್ ಟ್ರಿಪ್ ಕೈಗೊಂಡಿದ್ದಾರಾ? ಇವೆಲ್ಲವೂ ಕೂಡ ಹಲವಾರು ಪ್ರಶ್ನೆಗಳು ಇದೀಗ ಮುಂದೆ ಇರುವಂಥದ್ದು. ಆದರೆ ಇದ್ರ ಬಗ್ಗೆ ಯಾರು ಕೂಡ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ. ಹೈಕಮಾಂಡ್ ಇದ್ರ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿತ್ತು, ಯಾರು ಸಹಿತ ಹೋಗಬಾರ್ದು ಅಂತ. ಬಟ್ ಅವರ ಮಾತನ್ನ ಮೀರಿ ಸಹಿತ ಹೋಗಿರೋದು ಇದು ಎಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ ಸತ್ಯ ಅನ್ನುವಂಥದ್ದು ಇಲ್ಲಿ ಕಾದ್ ನೋಡ್ಬೇಕಾಗುತ್ತೆ.